ಪ್ರಿಯರಾದವರೇ, ಈ ದಿನದ ಪ್ರಾರ್ಥನೆಯ ಮುಖ್ಯ ವಿಷಯ, ನಾವು ಪ್ರಾರ್ಥನೆ ಮಾಡುವಾಗ ಅನೇಕರು ಅನೇಕ ಬಾರಿ ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಪ್ರಾರ್ಥನೆ ಮಾಡಿ ಆದ ಮೇಲೆ ಅನೇಕರಿಗೆ ಪ್ರಾರ್ಥನಾ ಮನವಿಯನ್ನು ಕೇಳಿ ಕರೆಗಳನ್ನು ಮಾಡುತ್ತಾರೆ. ಶೈತಾನನು ನಮಗೆ ಶೋಧಿಸುತ್ತಾನೆ, ಅದಕ್ಕಾಗಿ ದಯವಿಟ್ಟು ಪ್ರಾರ್ಥಿಸಿರಿ ಎಂಬುದಾಗಿ. ಅದಕ್ಕಾಗಿ ನಾನು ಒಂದು ವಿಷಯವನ್ನು ಸರ್ವರಿಗೂ ಹೇಳಲು ಬಯಸುತ್ತೇನೆ. ಪ್ರೀತಿಯ ದೇವಜನರೇ, ಪ್ರತಿಯೊಬ್ಬ ದೀಕ್ಷಾ ಸ್ನಾನವಾದ ಮನುಷ್ಯ ಅವನು ದೇವರ ಮಗನಾಗಿ ಪರಿವರ್ತನೆ ಹೊಂದುತ್ತಾನೆ. ಆ ದೀಕ್ಷಾ ಸ್ನಾನದ ವಿಷಯ ಬಹುಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಾನು ಒಂದು ವಿಷಯವನ್ನು ನಿಮ್ಮಲ್ಲಿ ಸಣ್ಣ ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಸರ್ವಶಕ್ತನಾದ ದೇವರು ನಮ್ಮ ಜೊತೆ ಎಂದೆಂದಿಗೂ ನಮ್ಮ ಜೊತೆಯಲ್ಲೇ ಇರುವವರಾಗಿದ್ದಾರೆ. ಏಕೆಂದರೆ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡಬೇಕಾಗಿದೆ. ಪ್ರೀತಿಯ ದೇವಜನರೇ, ಒಂದು ಆನೆಯನ್ನು ಯಾವತ್ತೂ ಸರಪಳಿಯಲ್ಲಿ ಕಟ್ಟಿರುತ್ತಾರೆ. ಆನೆ ತಿಳಿದಿರುತ್ತದೆ ಮಾನವನಿಗೆ ಅದು ಭಯಪಡುತ್ತದೆ ಎಂಬುದಾಗಿ. ಮಾನವನನ್ನು ನೋಡಿದರೆ ಅದಕ್ಕೆ ಭಯ ಎಂಬುದಾಗಿ ಅದರ ಮನಸ್ಸಿನಲ್ಲಿ ಭಯ ಹುಟ್ಟಿಬಿಡುತ್ತದೆ. ಆದರೆ ಆ ಸರಪಳಿಯನ್ನು ಕಟ್ ಮಾಡುವ ಪರಿಸ್ಥಿತಿ ಅದಕ್ಕೆ ಬಂದಿರುವುದಿಲ್ಲ. ಅದು ಆರಾಮಾಗಿ ಅಲ್ಲಿರುತ್ತದೆ. ಒಂದು ದಿನ ಆನೆ ಆಲೋಚನೆ ಮಾಡುತ್ತದೆ, ಮನುಷ್ಯ ಅಷ್ಟು ಸಣ್ಣವನಾಗಿದ್ದಾಗ ನಾನು ಇಷ್ಟು ದೊಡ್ಡವನಾಗಿದ್ದೇನೆ. ಒಂದು ದಿನ ಅದು ಕನ್ನಡಿಯಲ್ಲಿ ನೋಡುತ್ತದೆ, ಇಷ್ಟು ದೊಡ್ಡ ದೇಹವಾದ ನನ್ನನ್ನು ಕಟ್ಟಿ ಹಾಕಿದ್ದಾರೆ, ಮನುಷ್ಯನು ಅಷ್ಟು ಸಣ್ಣವನಾಗಿದ್ದಾನಲ್ಲ ಎಂಬುದಾಗಿ. ಒಂದು ದಿನ ಮನುಷ್ಯನು ಅವನ ಬಳಿ ಬಂದಾಗ ಅದರ ಸೊಂಡಿಲಲ್ಲಿ ಎತ್ತಿ ಅದು ಕೆಳಗೆ ಹಾಕಿ ಕಾಲಿನಲ್ಲಿ ತುಳಿದು ಬಿಡುತ್ತದೆ. ಪ್ರಿಯ ದೇವಜನರೇ, ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಭು ಕ್ರಿಸ್ತರಾದ ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲಿ, ನಮ್ಮ ಹೃದಯದಲ್ಲಿ ನಾವು ಸ್ಥಳ ಕೊಟ್ಟಾಗ, ಯೇಸು ನಮ್ಮ ಹೃದಯದಲ್ಲಿದ್ದಾಗ ಯಾವ ಅಂಧಕಾರ ಶಕ್ತಿಯು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ನಾವು ದೇವರಿಗೆ ಸ್ಥಳವನ್ನು, ನಮ್ಮ ಹೃದಯದಲ್ಲಿ ಸಿಂಹಾಸನದ ದೇವರು ನಮ್ಮ ಹೃದಯದಲ್ಲಿ ಬಂದಾಗ, ಆ ಆನೆ ಆ ಮನುಷ್ಯನನ್ನು ತುಳಿದ ರೀತಿಯಲ್ಲಿ ಸೈತಾನನು ನಮ್ಮ ಪಾದದ ಕೆಳಗೆ ಇರುತ್ತಾನೆ ಎಂಬುದಾಗಿ ನಾನು ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಪ್ರಿಯ ದೇವ ಮಕ್ಕಳೇ, ಇದಕ್ಕಾಗಿ ನಮಗೆ ದೇವರು ಒಂದು ಮುಖ್ಯವಾದ ವಚನವನ್ನು ಕೊಟ್ಟಿದ್ದಾನೆ. ಪ್ರಕಟಣೆ ಪುಸ್ತಕದ ಕೊನೆ ಅಧ್ಯಾಯ 22ನೇ ಅಧ್ಯಾಯದ 1ನೇ ವಚನ ನಾವು ಓದಿಕೊಳ್ಳಬೇಕಾಗಿದೆ. ಬಳಿಕ ದೇವದೂತನು ಜೀವ ಜಲದ ನದಿಯನ್ನು ನನಗೆ ತೋರಿಸಿದನು. ಅದು ಸ್ಫಟಿಕದಂತೆ ಮಿನುಗುತ್ತಿತ್ತು. ಅದು ದೇವರ ಹಾಗೂ ಯಜ್ಞದ ಕುರಿಮರಿಯ ಸಿಂಹಾಸನದಲ್ಲಿ ಉಗಮಿಸಿದೆ. ಪ್ರೀತಿಯ ದೇವಜನರೇ, ಇದು ಬಹು ಮುಖ್ಯವಾದಂಥ ವಿಷಯವಾಗಿದೆ. ಏಕೆಂದರೆ ಇದು ದೇವರ ಸಿಂಹಾಸನ ನಮ್ಮ ಹೃದಯದೊಳಗೆ ಇರಬೇಕಾಗಿದೆ. ದೇವರಿಗೆ ನಾವು ಹೃದಯದಲ್ಲಿ ಸ್ಥಳ ಕೊಟ್ಟಾಗ ಯಾವುದೇ ಅಂಧಕಾರ ಶಕ್ತಿ, ಸೈತಾನನು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಆ ಸೈತಾನನು ನಮ್ಮ ಕಾಲ ಕೆಳಗೆ ಇರುವುದಕ್ಕೆ ಸಾಧ್ಯ, ನಮ್ಮನ್ನು ಮುಟ್ಟಲು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಇನ್ನೊಂದು ವಚನವನ್ನು ನಾವು ನೋಡೋಣ. ಅದೇ ಅಧ್ಯಾಯದ 2ನೇ ವಚನ. ನಗರದ ಹೆದ್ದಾರಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಆ ನದಿಯು, 2 ದಡಗಳಲ್ಲಿಯೂ ಜೀವ ವೃಕ್ಷವಿತ್ತು. ಅದು ವರ್ಷದ 12 ಸಾರಿ ಫಲ ಕೊಡುವಂಥದ್ದು. ಪ್ರೀತಿಯ ದೇವಜನರೇ, ಇದು ಬಹು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ಆ ಮಧ್ಯದಲ್ಲಿ ಹರಿಯುತ್ತಿದ್ದಂಥ ಆ ನದಿ ನಾವು ಆಗಬೇಕಾಗಿದೆ. ಏಕೆಂದರೆ ವರ್ಷದ 12 ತಿಂಗಳು ಫಲಭರಿತರಾಗಿ ನಾವು ಇರಬೇಕಾಗಿದೆ. ಏಕೆಂದರೆ ಸೈತಾನನು ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ವೃಕ್ಷದ ಎಲೆಗಳನ್ನು ರಾಷ್ಟ್ರಗಳಿಗೆ ಸದ್ದಿಷ್ಟನಾಗಿಯೂ ಉಪಯೋಗಿಸಲಾಗುವುದು. ಪ್ರೀತಿಯ ದೇವಜನರೇ, ನಾವು ಆಶೀರ್ವಾದಿಸಲ್ಪಟ್ಟವರು. ದೇವರು ಮುಂದಿನ ಇನ್ನೊಂದು ವಾಕ್ಯದಲ್ಲಿ ಹೇಳ ಬಯಸಿದ್ದಾರೆ, ಶಾಪಗ್ರಸ್ತವಾದದ್ದು ಯಾವುದೂ ಆ ನಗರದಲ್ಲಿ ಇರದು. ದೇವರ ಮತ್ತು ಯಜ್ಞದ ಕುರಿಮರಿಯ ಸಿಂಹಾಸನವು ಅಲ್ಲಿ ಇರುವುದು. ಸದಾ ಯಾಜಕ ಸೇವೆ ಸಲ್ಲಿಸುವ ಅವರ ದಾಸರಿಗೆ ಅದರ ಮುಖದರ್ಶನವಾಗುವುದು. ಪ್ರಿಯರೇ, ಇದು ನಮಗೆ ಬಹು ಮುಖ್ಯವಾದಂಥ, ಶಾಪಗ್ರಸ್ತವಾದದ್ದು ಯಾವುದು ಅಲ್ಲಿ ಇರುವುದಿಲ್ಲ ಆ ನಗರದಲ್ಲಿ ಎಂಬುದಾಗಿ. ನಮ್ಮ ಹೃದಯದಲ್ಲಿ ಶಾಪಗ್ರಸ್ತವಾದದ್ದು ಯಾವುದು ಇರುವುದಿಲ್ಲ. ಯಾವಾಗ ಎಂದರೆ ದೇವರಿಗೆ ನಾವು ನಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟಾಗ, ಆ ಸಿಂಹಾಸನವನ್ನು ತಂದು ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಿದಾಗ, ನಾವು ಪ್ರೀತಿಯ ದೇವಜನರೇ, ಸೈತಾನನು ನಮ್ಮ ಕಾಲ ಕೆಳಗೆ ಇರುತ್ತಾನೆ, ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ.
ಪ್ರಾರ್ಥಿಸಬೇಕಾಗಿದೆ. ಪ್ರತಿಯೊಬ್ಬರೂ ಪ್ರಾರ್ಥಿಸಬೇಕಾಗಿದೆ. ವಚನವನ್ನು ನಾವು ಸ್ವೀಕರಿಸುವುದನ್ನು ಕಲಿಯಬೇಕು. ನಾವು ದೇವರ ವಾಕ್ಯವನ್ನು ಓದಿದರೆ ಸಾಲದು ಪ್ರಿಯ ದೇವಜನರೇ, ಆ ವಚನವನ್ನು ನಮ್ಮ ಹೃದಯದೊಳಗೆ ಸ್ವೀಕರಿಸಬೇಕಾಗಿದೆ. ಇದಾಗಿದೆ ಬಹು ಮುಖ್ಯವಾಗಿ ತಿಳಿದುಕೊಳ್ಳುವಂಥದ್ದು. ಈ ದಿನ ಇದನ್ನು ತಿಳಿದುಕೊಳ್ಳಿ, ಆಶೀರ್ವಾದವನ್ನು ಹೊಂದಿಕೊಳ್ಳಿ, ಅನೇಕರಿಗೆ ವಚನವನ್ನು ಕಳಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.